ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವಕೀಲರ ಸಂಘದ ಚುನಾವಣೆ ನಡೆದಿದ್ದು ಕೆಜಿಎಫ್ ವಕೀಲರ ಸಂಘದಲ್ಲಿ ಗುರುಸಾಲ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ನಮ್ಮ ಸಂಘದ ಸ್ಪರ್ಧಿಸಿರ್ತಕ್ಕಂತಹ ಒಂದು ಸಂಘಟಕರಲ್ಲಿ ನಮ್ಮ ಗುಂಪಿನಿಂದ ಉಪಾಧ್ಯಕ್ಷರಾಗಿ ನಾನು ಆಯ್ಕೆಯಾಗಿರ್ತೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಸ್ನೇಹಿತ ಜ್ಯೋತಿ ಬಸವರು ಆಯ್ಕೆಯಾಗಿದ್ದಾರೆ. ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಸ್ನೇಹಿತರಾದಂತಹ ಜಗನ್ನಾಥನವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಹಿಳಾ ಮೀಸಲು ಸ್ಥಾನದಿಂದ ಭಾನು ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕಾರ್ಯಕಾರಿ ಸಮಿತಿಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಶಿವಶಂಕರ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ವಿನೋದ್ ಕುಮಾರ್ ಅವರು ಸಹ ಆಯ್ಕೆಯಾಗಿದ್ದಾರೆ. 11 ಜನ ಸದಸ್ಯರ ಪೈಕಿ ನಾವು 7 ಜನ ಸದಸ್ಯರು ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಈ ಒಂದು ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಎಲ್ಲ ವಕೀಲರು ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸಹಾಯ ಮಾಡಿದಂತಹ ಎಲ್ಲ ಬಂಧು ಮಿತ್ರರು ಕೂಡ ಈ ಒಂದು ವಿಜಯೋತ್ಸವದಲ್ಲಿ ನಮ್ಮ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೇವಲ ಒಂದೇ ಒಂದು ಮತದ ಅಂತರದಿಂದ ನಾವು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡಿರ್ಬೋದು. ಆದರೆ ನಮ್ಮ ಗುರುಸಾಲು ಅವರ ನೇತೃತ್ವದಲ್ಲೇ ನಾವು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಒಟ್ಟಿಗೆ ಭೇದ ಭಾವವಿಲ್ಲದೆ ಒಟ್ಟಿಗೆ ಈ ಒಂದು ಎಲ್ಲ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ಒಳ್ಳೆ ಉತ್ತಮವಾದಂತಹ ಸೇವೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಟ್ಟಾಗಿ ಈ ಒಂದು ಎಲ್ಲ ವಕೀಲರ ಹಾಗೂ ಇಲ್ಲಿ ಬರತಕ್ಕಂಥ ಈ ಕಕ್ಷಿದಾರರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಕೀಲರ ಸಂಘದ ಚುನಾವಣೆಯಲ್ಲಿ 2025ರಿಂದ 27ವರೆಗೆ 2 ವರ್ಷಗಳ ಅವಧಿಯಲ್ಲಿ ಇವತ್ತು ಇದಾಯಿತು. ನಾವು ಒಂದು ಒಕ್ಕೂಟವನ್ನ ಮಾಡಿ ಎಲೆಕ್ಷನ್ ಅನ್ನ ನಾವು ಫೇಸ್ ಮಾಡಿದೀವಿ. ಯಂಗ್ ಅಡ್ವೊಕೇಟ್ಸ್ ಅನ್ನ ಮುಂದೆ ಇಟ್ಟು ಕೆಜಿಎಫ್ ನ ಚುನಾವಣೆಯನ್ನ ನಮ್ಮ ನಾಯಕರಾಗಿ ಗುರುಸಾಲ ಶ್ರೀನಿವಾಸನ್ನ ನಾವು ಮುಂದೆ ಇಟ್ಟು ನಾವು ಮಾಡಿದೀವಿ. ಅದಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ಗುರುಸಾಲ ಶ್ರೀನಿವಾಸರು ಹಗಲು ರಾತ್ರಿಯಾಗಿ ನಮ್ಮ ತಂಡಕ್ಕೆ ಅವರು ಎಲ್ಲಾ ರೀತಿಯಲ್ಲಿ ಮಾಡಿದ್ದಾರೆ. ಒಂದೇ ಮತದಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಹೋಗಿದೆ. ಆದರೂ ಕೂಡ ಗುರುಸಾಲ್ ಅವರೇ ನಾವು ನಾಯಕರಾಗಿ ನಾವು ಅವರ ಜೊತೆಯಲ್ಲಿ ನಮ್ಮ ತಂಡಕ್ಕೆ ಲೀಡರ್ ಆಗಿ ಕೂಡ ಅವರಿದ್ದಾರೆ. ಅಫಿಷಿಯಲ್ ಆಗಿ ರಾಜಗೋಪಾಲಗೌಡ ಅವರು ಅಧ್ಯಕ್ಷರಾಗಿರ್ಬೋದು. ಆದ್ದರಿಂದ ನಾವು ಅಫಿಷಿಯಲ್ ಆಗಿ ಏನು ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ಆದರೆ ನಮ್ಮ ತಂಡಕ್ಕೆ ಯಾವತ್ತೂ ಕೂಡ ಗುರುಸಾಲ ಶ್ರೀನಿವಾಸ್ ಅವರು ನಾಯಕರಾಗಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಈ ಕೆಜಿಎಫ್ ಅಲ್ಲಿ ಇರತಕ್ಕಂಥ ಯಂಗ್ ಅಡ್ವೊಕೇಟ್ಸ್ ಇವತ್ತು ಭಾನು ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ರಾಜಶೇಖರ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ಶಿವಶಂಕರ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ವಿನೋದ್ ಅವರು ಇಸಿ ಮೆಂಬರ್ ಆಗಿ ಗೆದ್ದಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಜಗನ್ನಾಥನ್ ಅವರು ಇವತ್ತು ಗೆದ್ದಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ಕೆಸಿ ನಾಗರಾಜ್ ಅವರು ಇವತ್ತು ಗೆದ್ದಿದ್ದಾರೆ. ಅದರಿಂದ ನಮ್ಮ ಗುರಿ ವಕೀಲರ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಅಂತ ನಾವು ಹೇಳ್ತಾ ಇದೀವಿ. ಆ ವೆಲ್ಫೇರ್ ಆಫ್ ದಿ ಅಡ್ವೊಕೇಟ್ಸ್ ಏನೇನು ಮಾಡಬೇಕು ಆ ಕೆಲಸವನ್ನ ಒಟ್ಟಾಗಿ ನಾವು ನಿಂತು ಮಾಡುತ್ತೇವೆ ಅಂತ ಹೇಳಿ ಈ ಒಂದು ನಾವು ಗೆದ್ದಿದ್ದಕ್ಕೆ ನಮಗೆ ಎಲ್ಲರೂ ಕೂಡ ಸ್ವಾಗತವನ್ನ ಈ ಅದ್ದೂರಿ ಸ್ವಾಗತವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೆ. ಸರ್, ವಕೀಲರ ಸಂಘದಲ್ಲಿ ಎಷ್ಟು ಸದಸ್ಯರು ಗೆದ್ದಿದ್ದೀರಿ? ನಿಮ್ಮ ಸಿಂಡಿಕೇಟ್ ಅಲ್ಲಿ ಎಷ್ಟು ಸ್ಥಾನಗಳಿತ್ತು? ಎಷ್ಟು ಸ್ಥಾನ ನಿಮ್ಮ ಸಿಂಡಿಕೇಟ್? ನಾವು 7 ಸ್ಥಾನಗಳನ್ನ ಗೆದ್ದಿದ್ದೇವೆ. 11 ಸ್ಥಾನಕ್ಕೆ ಚುನಾವಣೆ ಆಯಿತು. ಅಧ್ಯಕ್ಷರ ಸ್ಥಾನ ಮತ್ತು ಟ್ರೆಸರರ್ ಮತ್ತು 2 ಇಸಿ ಮೆಂಬರ್ ಅವ್ರ ಕಡೆ ಗೆದ್ದಿದ್ದಾರೆ. ಗೆದ್ದ ಮೇಲೆ ಎಲ್ಲ ಒಕ್ಕೂಟವಾಗಿ ಕೆಲಸ ಮಾಡುತ್ತೇವೆ. ಆದರೂ ಕೂಡ ಈ ತಂಡಕ್ಕೆ ಯಾವತ್ತೂ ಕೂಡ ಗುರುಸಾಲ್ ಶ್ರೀನಿವಾಸರು ನಮಗೆ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಿಯಾಗಿ ಇರುತ್ತಾರೆ ಅಂತ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ. அதனுடைய மூத்த ஆலோசகரான இறுதியராஜ் அவர்கள் எங்களுடைய அமைப்பின் தலைவரை பாராட்டி இந்த சால்வையை அணிவிக்கப்படி கேட்டுக்கொள்கின்றேன்.
செயலாளர் இந்திய கம்யூனிஸ்ட் கட்சியின் மாவட்ட செயலாளர் தோழர் ஜோதிபாஸ் அவர்கள் வக்கீல் சங்க பொதுத் தேர்தலில் பொதுச் செயலாளராக தேர்வு பெற்றுள்ளார். அவர்களுக்கு கட்சியின் சார்பாக இதயபூர்வமாக நல்வாழ்த்துக்களை தெரிவித்துக் கொண்டு அவருக்கு கம்யூனிஸ்ட் கட்சியின் கர்நாடக மாநில கவுன்சில் உறுப்பினரும் இந்திய கம்யூனிஸ்ட் கட்சியின் கோலார் மாவட்ட பொதுச் செயலாளரும் சேவ் கேஜிஎஃப் யுனைடெட் ஃப்ரண்டுடைய நிறுவன தலைவரும் மூத்த வழக்கறிஞருமான தோழர் ஜோதிபாசு அவர்கள் இன்று நடைபெற்ற வழக்கறிஞர் தேர்தலிலே அதிகபட்சமான ஓட்டுகளை பெற்று வெற்றி வாகை சூடியிருக்கின்றார். அவரை கேஜிஎஃப் தாலுகாவின் இந்திய கம்யூனிஸ்ட் கட்சியின் சார்பாக அதனுடைய பொது காரியதர்சி ஸ்ரீகுமார் அவர்களும் அவருடன் வருகை தந்திருக்கும் கம்யூனிஸ்ட் இயக்கத்தின் தோழர் அவர்களும் அவரை கௌரவிக்கும்படி கேட்டுக் கொள்கின்றேன். ஒரு வாழ்த்து கோஷம் போடுங்கய்யா, மௌனமா தெரியும். இந்த வக்கீல் சங்கத்துடைய தேர்தலில் பொதுச் செயலாளராக வெற்றி பெற்றதுக்கு அன்பு சகோதரருக்கு நம்முடைய ஊர் சார்பாக அவருக்கு நன்றியை தெரிவித்துக் கொள்கிறோம். அவர் பொறுப்பில் வளர்ந்த மாரிக்குப்பம் சார்பாக அவருக்கு வணக்கத்தையும் நன்றியை தெரிவித்துக் கொள்கின்றோம். இந்த ஊரு இன்னும் மென்மேலும் நல்லா இருக்கணும்னு சொன்னாக்கா பல எலெக்ஷன்ல அவரை சந்திக்கிறோம், பல வெற்றிகளை சந்திக்கிறோம். இந்த வெற்றி வந்து தொடர் வெற்றியா இருக்குன்னு சொல்லிட்டு எல்லாருடைய சார்பாக அவருக்கு வாழ்க்கைய வணக்கத்தையும் தெரிவித்துக் கொள்கிறேன். ಸರ್ ನೀವು ಎರಡು ಮಾತಾಡಿ ಸರ್. சிண்டிகேட்டான தேர்வான தோழர் பாரதிக்கு எங்கள் கட்சியின் சார்பாக மரியாதை செலுத்துகிறார். எங்களுடைய சிண்டிகேட்டான வைஸ் பிரசிடென்ட் தோழருக்கு